ಹಾಯ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಅಕ್ಕಿ ರವೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಈ ಅಕ್ಕಿ ರವೆ ಇಡ್ಲಿಯನ್ನು ಮಾಡಲು ಮೊದಲಿಗೆ ನಾನು 1 ಗ್ಲಾಸ್ ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಉದ್ದಿನ ಕಾಳನ್ನು ತೆಗೆದುಕೊಳ್ಳಬಹುದು. ಹಾಗೆ 2.5 ಗ್ಲಾಸ್ ಅಕ್ಕಿ ರವೆ, 1 ಸ್ಪೂನ್ ಅವಲಕ್ಕಿ, ಅರ್ಧ ಸ್ಪೂನ್ ಮೆಂತ್ಯ ಕಾಳನ್ನು ತೆಗೆದುಕೊಂಡಿದ್ದೇನೆ. ಮೀಡಿಯಂ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಬಹುದು. ರವೆ ಇಡ್ಲಿಯನ್ನು ಮಾಡಲು ಮೊದಲಿಗೆ ಒಂದು ಪಾತ್ರೆಯಲ್ಲಿ 2.5 ಗ್ಲಾಸ್ ಅಕ್ಕಿ ರವೆಯನ್ನು ಹಾಕ್ತಾಯಿದ್ದೀನಿ. ಈ ರವೆ ಇಡ್ಲಿಯನ್ನು ಮಾಡಲು ಮನೆಯಲ್ಲೇ ಮಾಡಿರುವ ಅಕ್ಕಿ ರವೆ ಅಥವಾ ಅಂಗಡಿಗಳಲ್ಲಿ ಸಿಗುವ ಯಾವುದೇ ಬ್ರ್ಯಾಂಡಿನ ಅಕ್ಕಿ ರವೆಯನ್ನು ಯೂಸ್ ಮಾಡಬಹುದು. ಈ ರವೆಯನ್ನು ಒಂದು ಸಾರಿ ತೊಳೆದಿಟ್ಟರೆ ಸಾಕು, ಇದಕ್ಕೇನು ನೀರು ಹಾಕುವುದು ಬೇಡ. ಇವಾಗ ಒಂದು ಬೌಲ್ಗೆ 1 ಗ್ಲಾಸ್ ಉದ್ದಿನ ಬೇಳೆ ಹಾಗೂ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ 2 ರಿಂದ 3 ಸಾರಿ ಕ್ಲೀನಾಗಿ ತೊಳಿಬೇಕು. ನಂತರ ಇದನ್ನು 3 ರಿಂದ 4 ಗಂಟೆ ನೆನೆಸಲು ಇಡ್ತಾ ಇದ್ದೀನಿ. ಅವಲಕ್ಕಿಯನ್ನು ಸೆಪ್ರೇಟಾಗಿ ನೆನೆಸಬೇಕು. ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವ ಉದ್ದಿನ ಬೇಳೆ ಹಾಗೂ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಬಬೇಕು. ಈ ಹಿಟ್ಟನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಇದಕ್ಕೆ ಅವಲಕ್ಕಿಯನ್ನು ಹಾಕುವುದರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಬೇಗ ಫರ್ಮೆಂಟ್ ಆಗುವುದಿಲ್ಲ. ಸ್ವಲ್ಪ ಅವಲಕ್ಕಿಯನ್ನು ಹಾಕುವುದರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇವಾಗ ರುಬ್ಬಿರುವ ಹಿಟ್ಟನ್ನು ಮೊದಲೇ ನೆನೆಸಿಟ್ಟಿರುವ ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಹಾಗೂ ಉದ್ದಿನ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ 8 ರಿಂದ 10 ಗಂಟೆ ಫರ್ಮೆಂಟ್ ಆಗಲು ಬಿಡಬೇಕು. ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಳಿದ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದಾಗ ಮಾಡಿಕೊಳ್ಬೋದು. ಆದರೆ ಉಪ್ಪನ್ನು ಹಾಕಬಾರ್ದು, ಹಾಗೆ ಇಡಬೇಕು. ಇಡ್ಲಿಯನ್ನು ಮಾಡುವಾಗಲೇ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಬೇಕಾದರೆ 1 ಚಿಟಿಕೆ ಸೋಡಾ ಹಾಕ್ಬೋದು. ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಡ್ಲಿ ಪ್ಲೇಟ್ಗೆ ಹೀಗೆ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡಿಟ್ಟಿರುವ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ಇಡ್ಲಿ ಪಾತ್ರೆಗೆ 2 ಗ್ಲಾಸ್ ನೀರನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಬೇಕು. ಹಾಗೆ ಈ ಪ್ಲೇಟ್ಗಳ ಮೇಲೆ ತೆಳುವಾದ ವೈಟ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿ ಹೋಟೆಲ್ಗಳಲ್ಲಿ ಮಾಡುವ ರೀತಿಯೂ ಮಾಡಬಹುದು. ಹೀಗೆ ಎಲ್ಲ ತಟ್ಟೆಗೂ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ಇಡ್ಲಿ ಪಾತ್ರೆಗೆ ಎಲ್ಲ ಪ್ಲೇಟ್ಗಳನ್ನು ಜೋಡಿಸಿ ಮೇಲೆ ಲಿಡ್ ಮುಚ್ಚಿ 10 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ವೀಕ್ಷಕರೇ, ನಾನು ಮಾಡಿದ ಅಕ್ಕಿ ರವೆ ಇಡ್ಲಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. 1 ಗ್ಲಾಸ್ ಉದ್ದಿನ ಬೇಳೆಗೆ 2.5 ಗ್ಲಾಸ್ ರವೆಯನ್ನು ಹಾಕಿದರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಆದರೆ ಗಟ್ಟಿಯಾಗುತ್ತೆ. ಇವಾಗ ಇಡ್ಲಿ ರೆಡಿಯಾಗಿದೆ. ಇವಾಗ ಇಡ್ಲಿ ಪ್ಲೇಟನ್ನು ತೆಗೆದು 1-2 ನಿಮಿಷ ಬಿಟ್ಟು ಇಡ್ಲಿಯನ್ನು ಪ್ಲೇಟಿಂದ ತೆಗಿಬೇಕು. ಬಿಸಿ ಇದ್ದಾಗಲೇ ತೆಗೆದರೆ ಪ್ಲೇಟಿಗೆ ಇಡ್ಲಿ ಅಂಟಿಕೊಳ್ಳುತ್ತೆ. ನೋಡಿ, ಇವಾಗ 1 ಸ್ಪೂನಿನ ಹಿಂಭಾಗದಿಂದ ಈ ರೀತಿಯಾಗಿ ತೆಗೆದರೆ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿಯಾದ ಹಾಗೂ ಸಾಫ್ಟಾದ ಇಡ್ಲಿ ರೆಡಿಯಾಗಿದೆ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.